ಏನಮ್ಮವ್ರೆ? ಅಮ್ಮೋರು ಗಿಮ್ಮೋರು ಅಂತ ಬೊಂಬೆ ಆಟ ಆಡ್ಬೇಡ್ವೆ. ನೀನ್ ಏನ್ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡ್ಯಾ? ಇಷ್ಟೊಂದು ಖಡಾಖಂಡಿತವಾಗಿ ಕೇಳ್ತಿದ್ದಾರೆ ಅಂದ್ರೆ ನನ್ನನ್ನ ರಾಹುಲ್ ಅವ್ರನ್ನ ನೋಡ್ಬಿಟ್ಟಿದಾರ. ನಾನೇನ್ ಮಾಡ್ದೆ ಅಮ್ಮವ್ರೆ? ಮಾಡಬಾರದೆಲ್ಲ ಮಾಡ್ತಾ ಇದ್ದೆ. ನೀನೇನು? ನಿನ್ ಯೋಗ್ಯತೆ ಏನು? ನಿನ್ ಮುಖಕ್ಕೆ ನನ್ ರಾಹುಲ್ ಭಾವನೆ ಬೇಕಾಯ್ತಾ? ನೈಸಾಗಿ ನಮ್ ಮಾವಯ್ಯನವ್ರಿಗೆ ಮೆಡಿಸಿನ್ ಕೊಡಕ್ ಬಂದು ನಮ್ ರಾಹುಲ್ಗೆ ಮೋಡಿ ಮಾಡಿ ನಿನ್ನೋನ್ ಮಾಡ್ಕೋಬೇಕು ಅನ್ಕೊಂಡಿದ್ಯಾ? ನನ್ ಭಾವನ ಮೋಡಿ ಮಾಡೋದಕ್ಕೆ ಎಷ್ಟೇ ಧೈರ್ಯ ನಿನಗೆ? ನೀನೇನೇ ಮಾಡಿದ್ರು ಯಾರು ಏನು ಮಾಡಲ್ಲ ಅನ್ಕೊಂಡಿದ್ಯಾ? ನಿನ್ನ ಅಮಾಯಕಿ ಅನ್ಕೊಂಡೆ ಹೊರತು ತಿಂದ ಮನೆಗೆ ಕನ್ನ ಹಾಕೋ ಮೋಸ್ಗಾರ್ತಿ ಅನ್ಕೊಳ್ಳಿಲ್ವೇ? ರಾಹುಲ್ನ ನಿನ್ ಬಲೆಗೆ ಯಾಕೆ ಬೀಳಿಸ್ಕೋತಾ ಇದ್ಯಾ? ಏನ್ ಮಾಯ ಮಾಡಿ ನಿನ್ನ ಬುಟ್ಟಿಗೆ ಹಾಕೋತಾ ಇದ್ಯಾ? ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅಷ್ಟಕ್ಕೂ ನಿನ್ ಪ್ಲಾನ್ ಏನು? ನೀವೇನ್ ಕೇಳ್ತಿದ್ದೀರಾ ಅಮ್ಮವ್ರೆ? ನಾನ್ ಏನ್ ಮಾಡ್ದೆ? ಒಳ್ಳೆ ಮಾತಲ್ ಕೇಳಿದ್ರೆ ನೀನ್ ಹೇಳೋದಿಲ್ವೇ? ನಿನ್ ಹತ್ರ ನಿಜ ಹೇಗ್ ಬಾಯ್ ಬಿಡಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಅಮ್ಮವ್ರೆ, ಬಾ ಅಮ್ಮವ್ರೆ, 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 ಬಾರೆ. ರಾಹುಲ್ನ ನಿನ್ ಸೆರ್ಗಲ್ ಗಂಟ್ ಹಾಕೊಂಡು ಈ ಮನೆಗ್ ಸೊಸೆ ಆಗ್ಬೇಕು ಅಂತಿದ್ಯೇನೆ? ಅಮ್ಮವ್ರೆ, ನೀನು ರಾಹುಲ್ನ ಮದ್ವೆ ಆಗ್ಬೇಕಾ? ಅಮ್ಮವ್ರೆ, ನಾನೇನು ಮಾಡಿಲ್ಲ ಅಮ್ಮವ್ರೆ. ಬಾಯ್ ಮುಚ್ಚು. ಮಾತಾಡಿದ್ರೆ ನಾಲ್ಗೆ ಸೀಳ್ಬಿಡ್ತೀನಿ. ನಮ್ ರಾಹುಲ್ನ ನಮ್ ತಂಗಿ ಕೊಟ್ಟು ಮದ್ವೆ ಮಾಡೋಣ ಅನ್ಕೊಂಡ್ರೆ ಮಧ್ಯದಲ್ಲಿ ಕರಡಿ ತರ ಬಂದು ಕರ್ಕೊಂಡ್ ಹೋಗ್ತಿದ್ಯಲ್ಲೇ. ನಿನ್ಗೆ ಪ್ರೀತಕ್ಕೆ ಮದ್ವೆ ಆಗೋದಿಕ್ಕೆ ನಮ್ ರಾಹುಲ್ ಬಿಟ್ಟು ಬೇರೆ ಯಾರು ಸಿಗ್ಲಿಲ್ವೇನೆ? ಹೇಳೇ, ಹೇಳು. ಅಮ್ಮವ್ರೆ, ನೀವ್ ಅನ್ಕೊಂಡಿರೋ ಹಾಗೆ ನಾನೇನು ಮಾಡಿ ನನ್ನ ಹತ್ರ ಅಮಾಯಕಿ ತರ ಡ್ರಾಮಾಗಳಾಡ್ಬೇಡ. ನೀನ್ ಎಂತ ಮಾಟಗಾತಿ ಅಂತ ನನಗ್ ಗೊತ್ತು ಕಣೆ. ನಿಜ ಹೇಳು, ನೀನೀಗೇನ್ ಮಾಡ್ತಿದ್ಯಾ? ಇನ್ನು ಮುಂದೆ ನೀನ್ ಏನ್ ಮಾಡ್ಬೇಕು ಅಂತಿದ್ಯಾ? ಎಲ್ಲ ವಿಷಯನೂ ನನಗ್ ಗೊತ್ತಾಗ್ಬೇಕು. ಹೇಳು. ಬಾಯ್ ಬಿಡೆ. ಇವರು ನಾನ್ ನಿಜ ಹೇಳೋವರೆಗೂ ನನ್ನ ಬಿಡಲ್ಲ ಅನ್ಸುತ್ತೆ. ನಾನ್ ನಿಜ ಹೇಳ್ಬಿಟ್ರೆ ರಾಹುಲ್ ಅವ್ರಿಗೆ ಸಮಸ್ಯೆ ಆಗುತ್ತೆ. ಎಂತ ಕಷ್ಟದ ಪರಿಸ್ಥಿತಿ ಬಂದ್ರು ನಾನು ಯಾರಿಗೂ ಏನು ಹೇಳಲ್ಲ ಅಂತ ನನ್ ಗಂಡಂಗ್ ಮಾತು ಕೊಟ್ಟಿದ್ದೀನಿ. ನನ್ ಪ್ರಾಣ ಹೋದ್ರು ನನ್ ಗಂಡಂಗ್ ಕೊಟ್ಟಿರೋ ಮಾತನ್ನ ನಾನು ಯಾವತ್ತೂ ತಪ್ಪಲ್ಲ. ಅಮ್ಮೋರೆ, ಮೂಗಿ ತರ ನಟಿಸ್ತಿದ್ಯಲ್ಲ, ಬಾಯ್ ಬಿಡೆ. ನಂಗ್ ನಿಜವಾಗ್ಲೂ ಏನು ಗೊತ್ತಿಲ್ಲ ಅಮ್ಮೋರೆ, ನನ್ನ ಬಿಟ್ಬಿಡಿ. ಏಯ್, ನಿಜ ಹೇಳದೇ ಇದ್ರೆ ಈ ಕ್ಷಣನೇ ಸಾಯಿಸ್ಬಿಡ್ತೀನಿ. ಹೇಳು. ನಿನ್ನ ಎಷ್ಟೇ ಧೈರ್ಯ ನಿನಗೆ? ನಮ್ಮಮ್ಮನ್ ಕೈನೇ ಹಿಡ್ಕೋತೀಯಾ ನಿನ್ನ? ನನ್ ತಂಗಿ ಕತ್ತೆಗೆ ಕೈ ಹಾಕ್ತ್ಯಾ ನಿನ್ನ? ಬಿಡೆ, ಬಿಡು ಅಂದೆ. ಏನ್ ಮಾಡ್ತಾ ಇದೀಯ ನೀನು? ಇನ್ನೂ ಏನು ಮಾಡಿಲ್ಲ. ಮಾಡಿದ್ರೆ ನೀವ್ ತಡ್ಕೊಳಲ್ಲ. ನಾನೇನ್ ಮಾಡ್ತಿದ್ದೀನಿ ಅಂತ ನಿಜ ಹೇಳ್ಬೇಕಾ? ಹೇಳಿದ್ರೆ ಎದೆ ಬಡ್ತಾ ನಿಂತೋಗುತ್ತೆ. ಹೇಳ್ಬೇಕು ಅಂತ್ಯ ನಿಜನಾ?
ಕುಸ್ತಿಲಾಡೋ ಜಟ್ಟಿಗಳ ತರ ಮೈ ಬೆಳೆಸ್ಕೊಂಡಿದ್ದೀನಿ. ಯಾರನ್ನಾದ್ರೂ ತೊಡೆ ತಟ್ಟಿ ಸೋಲಿಸ್ಬಿಡ್ತೀನಿ ಅನ್ಕೊಂಡಿದ್ಯಾ? ನಿಮ್ದೆಲ್ಲ ಮುಖಕ್ಕೆ ಕ್ರೀಮ್ ಹಚ್ಕೊಳ್ಳೋ ಕೈ ಆದ್ರೆ ನಂದು ಗೋಡೆಗೆ ಬೆರಣಿ ತಟ್ಟೋ ಕೈ. ಏನು ಕಷ್ಟನೇ ಪಡ್ದೆ ಎಸಿ ಕೋಣೆಲ್ ಕೂತ್ಕೊಂಡು ಮೈಯಲ್ಲಿ ಒಂಚೂರು ಬೆವ್ರು ಹರಿಸ್ದೆ ದುರ್ವಾಸನೆ ಬರ್ದೇ ಇರೋದಕ್ಕೆ ಸೆಂಟ್ ಹಾಕೊಳ್ಳೋ ಕೈಗಳು ನಿಮ್ದು. ಅಂಥದ್ರಲ್ಲಿ ಬಟ್ಟೆ ಕುಕ್ಕಿ ಕಳೆ ಕಿತ್ತು ಕೊಟ್ಟಿಗೆಯಲ್ಲಿ ಹಸುನ್ ಕಟ್ಟಾಕೋ ಕೈ ಇದು. ನೀನ್ ನಂಗ್ ಹೊಡೆದ್ರೆ ನನ್ ಮೈ ಮೇಲೆ ನೀನ್ ಹೊಡೆದಿರೋ ಹಚ್ಚೆ ಮಾತ್ರ ಉಳ್ಕೊಳ್ಳುತ್ತೆ. ಆದ್ರೆ ನಾನ್ ಹೊಡೆದೆ ಅನ್ಕೋ, ನಿನ್ ಮೈಯಲ್ಲಿರೋ ಮೂಳೆಗಳೆಲ್ಲ ಪುಡಿ ಪುಡಿ ಆಗೋಗುತ್ತೆ. ಅರ್ಥ ಆಯ್ತಾ? ನಿಜ ಹೇಳು ಅಂದಲ್ವಾ? ಹೇಳ್ತೀನಿ ಕೇಳಿಸ್ಕೊ. ನಿನ್ ಕೈಯಲ್ಲಿರೋ ಈ ನವಿಲು ಉಂಗ್ರದ ಗರೀಲಿ ನನ್ಗೊಂದು ಗರಿ ಸಿಕ್ಕಿದೆ. ಅದೆಲ್ ಸಿಕ್ತು ಅಂತ ನಿಂಗ್ ಗೊತ್ತಾ? ನೀನು ನಮ್ಮ ಅರುಣ್ ಮಾವನ ಸಾಯಿಸ್ಬೇಕು ಅಂತ ಅವ್ರ ಕೋಣೆಲಿ ಸಾಂಬ್ರಾಣಿ ಹೊಗೆ ಹಾಕಿದ್ಯಲ್ಲ, ಅಲ್ಲಿ ಸಿಕ್ಕಿದ್ದು ನನ್ಗೆ. ಅದು ಗಾಳಿಗೆ ಹಾರಿ. ನೀನ್ ಏನ್ ಹೇಳಿದ್ರು ನಂಬೋದಕ್ಕೆ ನಾನು ನೀನ್ ಅನ್ಕೊಂಡಿರೋ ಹಾಗೆ ಅಮಾಯಕಿ ಅಂತೂ ಖಂಡಿತ ಅಲ್ಲ. ಅರುಣ್ ಮಾವನ್ ರೂಮ್ಗೆ ಬೆಂಕಿ ಹತ್ಕೊಂಡಿದ್ದ ದಿನ ನೀನ್ ಏನ್ ಮಾಡ್ದೆ ಅಂತ, ಯಾಕ್ ಮಾಡ್ದೆ ಅಂತ ಚೆನ್ನಾಗ್ ಗೊತ್ತು ನಂಗೆ. ನಂಗ್ ಗೊತ್ತಿರೋ ವಿಷಯನೇನಾದ್ರೂ ಹೇಳಿದ್ದಿದ್ರೆ ನನಗಿಂತ ಮುಂಚೆನೆ ನೀವೆಲ್ರೂ ಈ ಮನೆಯಿಂದ ಹೊರಗೆ ಹೋಗ್ಬೇಕಾಗ್ತಿತ್ತು. ನೀವ್ ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡಿದ್ದೀನಿ. ನೀವೇನ್ ಮಾಡ್ತಿದ್ದೀರಾ ಅಂತಾನೂ ನೋಡಿದ್ದೀನಿ. ನಿಮ್ ಬಗ್ಗೆ ಎಲ್ಲ ಗೊತ್ತಿದೆ ನನ್ಗೆ. ಅಂದ್ರೆ ಇವಳಗ್ ನನ್ ಕಳ್ ಸರ್ಟಿಫಿಕೇಟ್ ಬಗ್ಗೆನೂ ಗೊತ್ತಿರ್ಬೇಕು ಅನ್ಸುತ್ತೆ. ಅಮ್ಮ, ನನ್ನ ರೊಚ್ಚಿಗೆಬ್ಸಿದ್ರೆ ರಕ್ತ ಹರಿಯುತ್ತೆ. ನನ್ನನ್ನೇನಾದ್ರೂ ಕೆಣಕಿದ್ರೆ ನನ್ ಕೈಯೇ ನಿನ್ಗೆ ಮಚ್ಚಾಗುತ್ತೆ. ನಿಜ ಹೇಳ್ಬೇಕು ಅಂದ್ಯಲ್ವಾ? ಹೋಗ್ ಹೇಳ. ಮನೆ ಕೆಲ್ಸದೋಳಲ್ವೇನಮ್ಮ? ಕೆಲ್ಸದೋಳಾಗಿರೋದ್ರಿಂದ ನೀವೇನ್ ಹೇಳ್ತಿರೋ ಅದನ್ನ ಮಾಡ್ತೀನಿ ನಾನು. ಕಾಫಿ ಏನಾದ್ರೂ ತಗೊಂಡ್ ಬರ್ಲಾ ಅಮ್ಮೋರೆ? ಅಯ್ಯೋ ದೇವ್ರೆ, ನಿಮ್ಗೆ ಬಾದಾಮಿ ಹಾಲೇನಾದ್ರೂ ತಂದ್ಕೊಡ್ಲಾ ಅಮ್ಮೋರೆ? ನನ್ಗೇನು ಬೇಡ, ನನ್ಗೇನು ಬೇಡ. ಸರಿ ಅಮ್ಮೋರೆ, ಏನಾದ್ರೂ ಬೇಕು ಅಂದ್ರೆ ನನ್ಗೆ ಹೇಳಿ. ಸಂಕೋಚ ಪಡ್ಕೋಬೇಡಿ ಅಮ್ಮೋರೆ, ಸಂಕೋಚ ಪಡ್ಬೇಡಿ. ಹಾ, ನೀವು ಸಂಕೋಚ ಪಡ್ಕೋಬೇಡಿ ಅಮ್ಮ. ಹಾ, ನಾನ್ ದುಃಖ ಪಡಬಾರ್ದು ಅಂದ್ರೆ ಅವಳು ಸಂತೋಷವಾಗಿರ್ಬಾರ್ದು. ಮಾಡ್ತೀನಿ.
ಏನ್ ನವ್ಯಮ್ಮ, ಏನ್ ಮಾಡ್ತಿದ್ದೀರಾ? ನೀನ್ ಇಲ್ಲಿಗ್ ಬಂದಾಗಿಂದ ನನ್ಗೆ ಮನೇಲಿ ಇಂಪಾರ್ಟೆನ್ಸೇ ಇಲ್ದಂಗಾಗಿದೆ. ನನಗ್ ಸಿಗ್ಬೇಕಾಗಿರೋ ಅಪ್ಪನ್ ಪ್ರೀತಿ ನಿನಗ್ ಸಿಗ್ತಾ ಇದೆ. ನಾನ್ ದುಃಖ ಪಡ್ತಿದ್ರೆ ನೀನ್ ಸಂತೋಷ ಪಡ್ತಿದ್ಯಾ? ನನಗ್ ಸಿಗ್ತಾ ಇರೋ ಸಂತೋಷ ನಿನಗೂ ಸಿಗ್ಬಾರ್ದು. ಅದಕ್ಕೆ ಈ ರೀತಿ ಮಾಡ್ತಿದ್ದೀನಿ. ಅಯ್ಯೋ ನವ್ಯಮ್ಮ, 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 ಬೇಡ ನವ್ಯಮ್ಮ, ನವ್ಯಮ್ಮ ಹಾಗೆಲ್ಲ ಮಾಡ್ಬೇಡಿ. ನವ್ಯಮ್ಮ ನನ್ ಮಾತ್ ಕೇಳಿ, ಬೇಡ ನವ್ಯಮ್ಮ. ನವ್ಯಮ್ಮ, ಇಲ್ಲಿ ನಡೀತಿರೋ ಪ್ರತಿ ಅನರ್ಥಕ್ಕೂ ಕಾರಣ ನೀವೇ. ನಿಮ್ಗಿರೋ ಆವೇಶ, ಕೋಪ, ನೋವು ನನಗೂ ಇದೆ. ನಿಮ್ ಹಾಗೆ ನಾನು ಕೋಪ ಮಾಡ್ಕೊಂಡು ನೀವ್ ಮಾಡೋ ಕೆಲ್ಸಾನೇ ನಾನು ಮಾಡಿದ್ರೆ ಅವಾಗ ಏನ್ ಪರಿಸ್ಥಿತಿ? ಒಂದ್ಸಲ ಯೋಚನೆ ಮಾಡಿ ನವ್ಯಮ್ಮ, ಹೆಣ್ಮಗು ಹುಟ್ಟಿದ್ರೆ ಸಾಕ್ಷಾತ್ ಲಕ್ಷ್ಮಿನೇ ಹುಟ್ಟಿದಾಳೆ ಅಂತ ಎಲ್ರೂ ಸಂತೋಷ ಪಡ್ತಾರೆ. ನೀವು ಈ ಮನೆ ಹೆಣ್ಮಗಳು. ಈ ಮನೆಗೆ ಲಕ್ಷ್ಮಿ ಇದ್ದಾಗಿರೋ ನೀವು ಲಕ್ಷಣವಾಗಿರೋ ಬದ್ಲು ಹೀಗೆಲ್ಲ ಮಾಡಿದ್ರೆ ಏನ್ ನವ್ಯಮ್ಮ? ಮನೆ ಹೆಣ್ಮಕ್ಳು ಯಾವಾಗ್ಲೂ ಸಂತೋಷವಾಗಿದ್ರೇನೆ ಆ ಮನೆಗೆ ಕಳೆ, ಸೌಭಾಗ್ಯ ಎಲ್ಲ ಇರುತ್ತೆ. ನೀವ್ ಕಣ್ಣೀರ್ ಹಾಕೋದ್ರಿಂದ ಈ ಮನೆಗೆ ಒಳ್ಳೇದಾಗಲ್ಲಮ್ಮ. ಹೆಣ್ಮಕ್ಳು ಗಾಜಿನ ಬಳೆ ಒಡ್ಕೊಳ್ಳೋದು, ಮನುಷ್ಯರ ಮೇಲಿರೋ ಕೋಪದಿಂದ ತಿನ್ನೋ ಅನ್ನನ ಬಿಸಾಕೋದು, ಈ ತರ ಬಟ್ಟೆಗಳನ್ನ ಸುಟ್ಟಾಕೋ ಅಂತ ಕೆಲ್ಸ ಮಾಡಿದ್ರೆ ಮನೆಗೆ ಅನಿಷ್ಟ. ಅದನ್ನ ಅರ್ಥ ಮಾಡ್ಕೊಳ್ಳಿ. ನನ್ ಮೇಲ್ ಕೋಪ ಇದ್ರೆ ನೀವ್ ನನ್ನ ಬೈದ್ರು ನಾನ್ ಸಹಿಸ್ಕೋತೀನಮ್ಮ. ಅದನ್ ಬಿಟ್ಟು ಮನೆ ಸೌಭಾಗ್ಯನ ಹಾಳ್ ಮಾಡುವಂತ ಕೆಟ್ಟ ಕೆಲಸಗಳನ್ನ ಯಾವತ್ತೂ ಮಾಡಬೇಡಿ. ನಿಮ್ಮ ಕೈ ಮುಗಿದ್ ಕೇಳ್ಕೋತೀನಿ. ನವ್ಯಾ, ಈ ಸೀರಿಯಲ್ ನೀನ್ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ? ಚೆನ್ನಾಗಿದ್ದೀನಿ ಅಂದ್ರೆ ಹೇಗಿದ್ದೀನಿ? ಹೊಸ ಮದುವೆ ಹೆಣ್ಣಿನ ಹಾಗಿದ್ಯಾ. ಏನಾಯ್ತು ಸರ್ಸು? ಏನೂ ಆಗಿಲ್ಲ ರಾಹುಲ್ ಅವರೇ. ನನಗೆಲ್ಲ ಗೊತ್ತು. ತಪ್ಪು ಮಾಡಿದ್ದು ನನ್ನ ತಂಗಿ ಅನ್ನೋ ಕಾರಣಕ್ಕೆ ನೀನ್ ಸುಮ್ಮನೆ ಇದೆಯಾ? ಬೇರೆ ಯಾರಾದ್ರೂ ಆಗಿದ್ದಿದ್ರೆ ನೀನ್ ಸುಮ್ಮನೆ ಇರ್ತಾ ಇದ್ದ? ಅವಳು ಈ ನಡುವೆ ಓವರ್ ಆಗಿ ಎಮೋಷನಲ್ ಆಗ್ತಿದ್ದಾಳೆ. ಡ್ಯಾಡ್ ಹೇಳಿದ್ರು ಸರಿ, ನಾನು ಹೇಳಿದ್ರು ಸರಿ, ಅರ್ಥನೇ ಮಾಡ್ಕೋತಿಲ್ಲ. ಅದು ಅರ್ಥ ಮಾಡ್ಕೊಳ್ಳುವಂಥದ್ದಲ್ಲ ರಾಹುಲ್ ಅವರೇ. ಕೋಪದಲ್ಲಿರೋರಿಗೆ ಅವ್ರೇನ್ ಮಾಡ್ತಿದಾರೋ ಅವ್ರಿಗೆ ಗೊತ್ತಿರಲ್ಲ. ನಾವೇ ಅವರನ್ನ ಅರ್ಥ ಮಾಡ್ಕೊಂಡ್ರೆ ಅವ್ರ ಕೋಪ ಕಡಿಮೆ ಆಗಿ ಅವರು ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ನಿಂದು ನಂಬಿಕೆನೋ ಅಮಾಯಕತನೋ ನನಗೆ ಗೊತ್ತಾಗ್ತಿಲ್ಲ ಸರ್ಸು. ಏನ್ ಮಾಡ್ಬೇಕಾದ್ರೂ, ಏನೇ ನಡಿಬೇಕಾದ್ರೂ ನಂಬಿಕೆನೇ ಮುಖ್ಯ ರಾಹುಲ್ ಅವರೇ. ನಂದು ಅಮಾಯಕತೆ ಅಂತ ಅನ್ಕೊಂಡ್ರೆ ಅದರಿಂದ ಯಾರಿಗೂ ನಷ್ಟ ಇಲ್ವಲ್ಲ. ಸರಿ, ಆ ವಿಷಯ ಬಿಡು. ಆದ್ರೆ ಬಟ್ಟೆಗಳಿಗೋಸ್ಕರ ಈ ರೀತಿ ಕೈ ಸುಟ್ಕೊಳ್ಳೋದು ಸರಿನಾ? ಅದು ಹೋದ್ರೆ ಹೋಗ್ತಿತ್ತು, ಮತ್ತೆ ತಗೋಬೋದಿತ್ತಲ್ವಾ?
ಬಟ್ಟೆಗಳನ್ನ ಮತ್ತೆ ಕೊಂಡ್ಕೋಬೋದೇ ಹೊರತು ನೆನಪುಗಳನ್ನ ಕೊಂಡ್ಕೊಳಕ್ ಆಗಲ್ವಲ್ಲ ರಾಹುಲ್ ಅವರೇ. ನಿಮ್ ದೃಷ್ಟಿಲಿ ಇದು ನೀವು ನನಗೆ ಕೊಡ್ಸಿರೋ ಸೀರೆ ಅಷ್ಟೇ. ಆದ್ರೆ ನನ್ನ ದೃಷ್ಟಿಲಿ ಇದು ನೀವು ನನಗೆ ಕೊಟ್ಟಿರೋ ಸುಂದರ ನೆನಪು. ಇದೊಂದು ಸುಂದರ ನೆನಪು ಮಾತ್ರ ಅಲ್ಲ, ನನ್ನ ಅರ್ಶನ ಕುಂಕುಮಕ್ಕೆ, ನನ್ನ ಸೌಭಾಗ್ಯಕ್ಕೆ ಮರೆಯಕ್ಕಾಗ್ದಿರುವಂತ ಗುರುತು. ಇದು ಮದ್ವೆ ಸೀರೆ ರಾಹುಲ್ ಅವರೇ. ಇದನ್ ಕೂಡ ನಾನು ಕಾಪಾಡಕ್ಕಾಗದೆ ಹೋದ್ರೆ ಇನ್ನು ನಿಮ್ಮನ್ನ, ನಮ್ ಸಂಸಾರನ ಹೇಗ್ ಕಾಪಾಡ್ಕೊಳಕ್ಕಾಗತ್ತೆ ಹೇಳಿ? ಏನ್ ಹಾಗ್ ನೋಡ್ತಿದ್ದೀರಾ? ನೀನ್ ಇಂಥ ಸೆಂಟಿಮೆಂಟಲ್ ಫೂಲ್ ಅಂತ ಅನ್ಕೊಂಡಿರ್ಲಿಲ್ಲ. ಸೆಂಟಿಮೆಂಟ್ ಅನ್ನೋದಿಲ್ದೆ ಹೋದ್ರೆ ಬಂಧ, ಅನುಬಂಧ, ಮಮಕಾರ, ಭಕ್ತಿ, ಭಯ, ಅಭಿಮಾನ, ಆರಾಧನೆ ಇದ್ಯಾವುದೂ ಇರಲ್ಲ ರಾಹುಲ್ ಅವರೇ. ಸೆಂಟಿಮೆಂಟ್ ಅನ್ಕೊಳ್ದೆ ಹೋದ್ರೆ ತಾಯಿ ಮಕ್ಳು ಬಂಧಾನೇ ಇರಲ್ಲ. 3 ಗಂಟೆ ಹಾಕಿರೋ ಅರ್ಶನದ ದಾರನ ಸೌಭಾಗ್ಯ ಅನ್ಕೊಳ್ದೆ ಹೋದ್ರೆ ಗಂಡ ಹೆಂಡತಿ ಬಂಧಾನೇ ಇರಲ್ಲ. ನಮ್ಮವರು ಅನ್ಕೊಳ್ದೆ ಹೋದ್ರೆ ಮನುಷ್ಯ ಮಧ್ಯ ಪ್ರೀತಿ ವಾತ್ಸಲ್ಯ ಅನ್ನೋದೇ ಇರಲ್ಲ. ನಮ್ಮನ್ನ, ನಮ್ಮ ನಂಬಿಕೆಗಳನ್ನ, ನಮ್ಮ ಸಂಪ್ರದಾಯಗಳನ್ನ ಕಾಪಾಡ್ಕೊಳ್ಳೋದು ಸೆಂಟಿಮೆಂಟೇ ರಾಹುಲ್ ಅವರೇ. ಈಗ ನಾವ್ ಯೋಚನೆ ಮಾಡ್ಬೇಕಾಗಿರೋದು ನವ್ಯಮ್ಮನ್ ಕೋಪದ ಬಗ್ಗೆ ಆಗ್ಲಿ, ನನ್ ಕೈ ಗಾಯದ ಬಗ್ಗೆ ಆಗ್ಲಿ ಅಲ್ಲ ರಾಹುಲ್ ಅವರೇ. ನಿಮ್ ಮನೆಯವ್ರಿಗೆ ನಮ್ ಮದ್ವೆ ವಿಷಯ ಗೊತ್ತಾದ್ರೆ ಏನಾಗುತ್ತೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ನಾನು ತುಂಬಾ ದೊಡ್ಡ ಗಂಡಾಂತರದಿಂದ ಹೊರಗ್ ಬಂದೆ. ಏನಾಯ್ತು? ನೀವ್ ನನ್ನ ಬಟ್ಟೆ ಅಂಗಡಿ ಕರ್ಕೊಂಡು ಹೋಗೋಕ್ ಮುಂಚೆ ನಡೆದಿದ್ದಕ್ಕೆಲ್ಲ ಕಾರಣ ಯಾರು ಅಂತ ಗೊತ್ತಾ? ಯಾರು? ಕಾತ್ಯಾಯಿನಿ ಅಮ್ಮವರು. ನೀನು ರಾಹುಲ್ಗೆ ಹತ್ರ ಆಗೋಕ್ ಪ್ರಯತ್ನ ಪಡ್ತಾ ಇಲ್ಲ. ರಾಹುಲ್ಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ ಅಂತ ಈ ಆರ್ತಿನ ಆರಿಸಿ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳು. ಇವಳು ಪ್ರಮಾಣ ಮಾಡೋದಕ್ಕೆ ಹೆದರ್ತಿದ್ದಾಳೆ ಅಂದ್ರೆ ಇವಳು ಎಷ್ಟೆಲ್ಲ ಮೈಂಡ್ಗೆ ಮಾಡ್ತಿದ್ದಾಳೆ ಅಂತ ನಿನ್ಗೆ ಅರ್ಥ ಆಗ್ತಾ ಇಲ್ವಾ ಶಾಂಭವಿ? ರಾಹುಲ್ಗೂ ನಿನ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಯಾಕೆ ಪ್ರಮಾಣ ಮಾಡ್ತಿಲ್ಲ ನೀನು? ತಡವಾಗಿ ಬಂದಿದ್ರಿಂದ ನಿಮ್ಗೆ ಆ ವಿಷಯದ ಬಗ್ಗೆ ಗೊತ್ತಿಲ್ಲ. ಮತ್ತೆ ನೀನೇನ್ ಹೇಳ್ದೆ? ನಿಜ ಹೇಳಲ್ಲ ಅಂತ ನಿಮಗ್ ಮಾತು ಕೊಟ್ಟಿದ್ರಿಂದ ನಾನು ಪ್ರಮಾಣ ಮಾಡ್ಲಿಲ್ಲ ರಾಹುಲ್ ಅವರೇ. ಒಳ್ಳೆ ಕೆಲಸ ಮಾಡಿದೆ ಸರ್ಸು. ಥ್ಯಾಂಕ್ ಯು ವೆರಿ ಮಚ್ ಸರ್ಸು. ಏನಾಯ್ತೀಗ? ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ವಾ? ಯಾಕೆ ಅಳ್ತಾ ಇದೀಯಾ? ಯಾವುದೇ ಹೆಂಡತಿ ಆದ್ರೂ ಇವನೇ ನನ್ ಗಂಡ ಅಂತ ತನ್ನ ಗಂಡನ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊತಾಳೆ. ನಂಗಂತ ಅದೃಷ್ಟ ಕೂಡ ಇಲ್ದಾಗಾಯ್ತು. ಅವ್ರು ಹಾಗೆ ಕೇಳ್ತಿದ್ರೆ ನಿಜ ಹೇಳಕ್ ಆಗ್ತಿಲ್ವಲ್ಲ ಅಂತ ದೌರ್ಭಾಗ್ಯಕ್ಕೆ ಸತ್ತೋಗೋಣ ಅಂತ ಅನ್ನಿಸ್ತಿತ್ತು ರಾಹುಲ್ ಅವರೇ. ಸರ್ಸು, ಹೀಗೆಲ್ಲ ಅಳ್ಬೇಡ ಸರ್ಸು. ನಾನು ಹೀಗೆ ಅಳ್ತಿರೋದ್ರಿಂದಾನೇ ನಿಮ್ ಕೈಯಿಂದ ಕಣ್ಣೀರ್ ವರ್ಸಿಸ್ಕೊಳ್ಳೋವಂತ ಅದೃಷ್ಟನಾದ್ರೂ ಸಿಕ್ತು ರಾಹುಲ್ ಅವರೇ. ಸರ್ಸು, ಅಮ್ಮ,
ಅಮ್ಮ. ನಿನ್ನಮ್ಮನೇ ಕಣಮ್ಮ. ಅಮ್ಮ, ನನ್ನನ್ನ ನೋಡಕ್ಕೆ ಬಂದ್ಯಮ್ಮ? ಹೆತ್ತ ಮಗಳನ್ನ ನೋಡ್ದೆ ಯಾವ ತಾಯಿಯಾದ್ರೂ ಇರ್ತಾಳ? ಅಮ್ಮನ್ ಪ್ರೀತಿ ಪಡ್ಕೊಳ್ಳೋ ಅದೃಷ್ಟ ನಂಗಿಲ್ದಂಗಾಗಿದ್ಯಲ್ಲಮ್ಮ. ದಿನಕ್ಕೊಂದು ನೋವು, ಗಂಟೆಗೊಂದು ಅವಮಾನ ಸಹಿಸ್ಕೊಳ್ಳೋ ಹಾಗಾಗಿದೆ ಅಮ್ಮ. ನನ್ ಜೊತೆಲಿರೋದು ನನ್ ಕಣ್ಣೀರೊಂದ್ ಬಿಟ್ರೆ ನನ್ನ ಸಮಾಧಾನ ಪಡಿಸೋರು ಯಾರು ಇಲ್ಲ. ನನ್ನ ಕಷ್ಟದಲ್ಲಿ ಸಿಕ್ಕಾಕ್ಸಿ ಎಲ್ಲಿಗೆ ಹೊಟ್ಟೋಗಿದ್ಯಮ್ಮ? ನಿನ್ನ ಕಷ್ಟದಲ್ಲಿ ಬಿಟ್ಟು ಹೋದೆ ಅಂತ ಯಾರಮ್ಮ ಹೇಳಿದ್ದು? ನಾನ್ ನಿನ್ ಜೊತೆನೇ ಇರೋದ್ರಿಂದ ನಿನಗ್ ಬರೋ ಪ್ರತಿ ಕಷ್ಟಗಳನ್ನ ನಾನೇ ತಪ್ಪಿಸ್ತಾ ಇದ್ದೀನಮ್ಮ. ನಿನ್ ಕೈನ ನಾನು ಯಾವತ್ತೂ ಬಿಡಲ್ಲಮ್ಮ. ನನ್ನ ನೆನ್ಸ್ಕೊಂಡು ಪ್ರತಿ ಕ್ಷಣನೂ ನಾನೇ ನಿನ್ ಜೊತೆ ನಿಂತು ನಡೆಸ್ತಾ ಇದ್ದೀನಿ. ಅದನ್ನ ನೀನ್ ಅರ್ಥ ಮಾಡ್ಕೊಂಡಿಲ್ಲಮ್ಮ. ಅದಕ್ಕೆ ನಾನೇ ನಿನ್ ಕಣ್ಮುಂದೆ ಬಂದೆ. ನನ್ ಸರ್ಸು ಕಣ್ಣಲ್ಲಿ ಧೈರ್ಯ ಕಾಣಿಸ್ತಿತ್ತು, ಆತ್ಮವಿಶ್ವಾಸ ಕಾಣಿಸ್ತಿತ್ತು, ಏನನ್ನಾದ್ರೂ ಸಾಧಿಸ್ಬೇಕು ಅನ್ನೋ ಹಠ ಛಲ ಎಲ್ಲ ಕಾಣಿಸ್ತಿತ್ತು. ಅವೆಲ್ಲ ಕಾಣಿಸ್ತಿದ್ದ ಈ ಕಣ್ಣಲ್ಲಿ ಕಣ್ಣೀರ್ ಕಾಣಿಸ್ತಿದ್ಯಲ್ಲ, ಯಾಕಮ್ಮ? ಕಣ್ಣೀರ್ ಜೊತೆಲೇ ಬದುಕ್ಬೇಕು ಅಂತ ಅಂದ್ಕೊಂಡ್ರೆ ಅದು ನಿನ್ನ ಆಸೆನ, ನಿನ್ನಲ್ಲಿರೋ ವಿಶ್ವಾಸನ ಸಾಯಿಸಿ ಹಾಗೆ ನಿನ್ನಲ್ಲಿರೋ ಆತ್ಮಸ್ಥೈರ್ಯನ ಕೊಂದ್ಬಿಡತ್ತೆ ಅನ್ನೋದು ನಿಂಗೆ ಗೊತ್ತಿಲ್ವಾ ಸರ್ಸು? ನನ್ ಸರ್ಸು ಹೇಗಿದ್ದವಳು, ಎಷ್ಟು ಧೈರ್ಯದಿಂದ ಇದ್ದವಳು. ಏನೇ ಕಷ್ಟ ಬಂದ್ರು, ಎಂಥದೇ ಸಮಸ್ಯೆ ಬಂದ್ರು ಎದುರಿಸ್ತೀನಿ ಅನ್ನೋ ಧೈರ್ಯದಲ್ಲಿದ್ದೆ. ಅದನ್ನೆಲ್ಲ ಮರ್ತು ಹೋದ್ಯಾ? ಯಾಕಮ್ಮ ದುಃಖ ಪಡ್ತಿದ್ಯಾ? ಅರುಣ್ ಮಾವ ಒಬ್ರನ್ ಬಿಟ್ರೆ ಈ ಮನೇಲಿ ನನ್ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ ಅಮ್ಮ. ಯಾವಾಗ್ಲೂ ನನ್ನ ಈ ಮನೆಯಿಂದ ಹೇಗ್ ಹೊರಗೆ ಹಾಕೋದು ಅಂತ ಯೋಚಿಸ್ತಿರ್ತಾರೆ. ಹುಚ್ಚ ಹುಡ್ಗಿ, ನೀನ್ ಇಷ್ಟ ಇಲ್ಲ ಅಂತ ಹೇಳಿ ನಿನ್ನನ್ನ ಹೊರಗಡೆ ಕಳ್ಸೋದಿಕ್ಕೆ ಅವ್ರು ಯಾರು? ಇದೆಲ್ಲ ದೇವ್ರಿಚ್ಛೆ. ದೇವ್ರು ಬರ್ದಿರೋ ಹಣೆ ಬರಹನ ಯಾರೂ ತಪ್ಸಕ್ಕಾಗಲ್ಲಮ್ಮ. ನೀನು ಈ ಮನೆ ಸೊಸೆ ಆಗೋದಕ್ಕೋಸ್ಕರ ನೀನು ದೇವ್ರು ನನ್ನ ಒಡವೆನೆಲ್ಲ ವಾಗ್ದೇವಿ ಕೊಡಿಸಿ ಅವಳನ್ನ ಅಷ್ಟು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿರೋದು. ನಾನು ಹಾಗಿದ್ರೆ ಹಾಗೆ ಅನ್ಕೋತಾ ಇದ್ದೆ. ಸರ್ಸು, ಯಾರು ನಿನ್ನನ್ನ ಇಷ್ಟಪಟ್ರು ಪಡ್ದೇ ಇದ್ರು ಈ ಮನೆ ನಿಂದು. ಈ ಮನೇಲಿರೋರೆಲ್ಲ ನಿನ್ನವರು. ನೀನ್ ಎಲ್ರನ್ನೂ ಪ್ರೀತಿಸು. ನಿನ್ ತಂಗಿನ ನೀನೇ ನೋಡ್ಕೋಬೇಕು, ಹಾಗೆ ನಿನ್ ಸಂಸಾರನ್ನು ನೀನೇ ಸರಿ ಮಾಡ್ಕೋಬೇಕು. ಯಾರೋ ಬಂದು ಏನೋ ಮಾಡ್ತಾರೆ ಅಂತ ಯಾವತ್ತೂ ಎದುರು ನೋಡ್ಬಾರ್ದು. ಎಷ್ಟೇ ದೊಡ್ಡ ಕಷ್ಟ ಬಂದ್ರು, ಎಂಥದೇ ಆಪತ್ ಬಂದ್ರು, ನಿನ್ ಸತ್ಯನ, ನಿನ್ ಧೈರ್ಯನ ಯಾವತ್ತೂ ಬಿಟ್ಕೊಡ್ಬೇಡ. ಎಲ್ಲಾ ಸಮಸ್ಯೆಯಿಂದ ನಿನ್ನನ್ನ ಕಾಪಾಡೋದು ನಿನ್ ಸಹನೆ, ನಿನ್ ಧೈರ್ಯ ಮಾತ್ರನೇ. ಆ ಧೈರ್ಯನೇ ನಿನ್ ರಕ್ಷಣೆ. ಸಮಸ್ಯೆಗಳನ್ನ ಎದುರಿಸೋದಿಕ್ಕೆ ಅದೇ ನಿನ್ನ ಆಯುಧ. ನಾನ್ ಹೇಳಿದ್ದನ್ನ ಮರೆಯಲ್ಲ ತಾನೇ? ಮರೆಯಲ್ಲ ಅಮ್ಮ, ಯಾವತ್ತೂ ಮರೆಯಲ್ಲ. ಅಮ್ಮ ಅಮ್ಮ, ನೀನ್ ಹೇಳಿದ್ದೆಲ್ಲ ನೆನ್ಪಿದ್ಯಮ್ಮ. ಯಾವುದೇ ಪರಿಸ್ಥಿತಿಲೂ ನೀನ್ ನನಗ್ ತುಂಬಿರೋ ಧೈರ್ಯನ ಯಾವತ್ತೂ ಮರೆಯಲ್ಲಮ್ಮ, ಯಾವತ್ತೂ ಮರೆಯಲ್ಲ. ಅದನ್ನೆಲ್ಲ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಕಮ್ ಆನ್ ಮ್ಯಾನ್, ಬಿ ಪ್ರಾಕ್ಟಿಕಲ್. ಪ್ಲೀಸ್ ಡೋಂಟ್ ಇರಿಟೇಟ್ ಮೀ ಇನ್ ದಿಸ್ ಅಗ್ರಿಮೆಂಟ್. ಐಲ್ ಕಮ್ ಬ್ಯಾಕ್.
ನಾನೇನೋ ಇವ್ರನ್ನ ಕೇಳೋಣ ಅಂತ ಬಂದ್ರೆ ಇವ್ರೇನ್ ಹೀಗಿದ್ದಾರೆ. ಧೈರ್ಯ ಮಾಡಿ ಕೇಳಿದ್ರೆ ಏನ್ ಹೇಳ್ತಾರೋ ಏನೋ, ನಿಂಗೆ ಯಾಕೆ ಅಂತ ಬೈದ್ ಬಿಡ್ತಾರೋ ಏನೋ. Come on, man. I'll call you later. Can't you understand that? Please don't irritate me at this time, okay? ಏನ್ ಅನ್ಕೊಂಡ್ರು ಪರವಾಗಿಲ್ಲ, ಏನಾದ್ರೂ ಸರಿ, ಇವತ್ ನಾನು ಕೇಳ್ತೀನಿ. ರಾಹುಲ್ ಅವರೇ, ಕಾಫಿ. ತಗೊಳ್ಳಿ ರಾಹುಲ್ ಅವರೇ. ಯಾಕೆ ಟೆನ್ಷನ್ ಅಲ್ಲಿದ್ಯಾ? ಕಾಫಿ ಚೆನ್ನಾಗಿದೆ ಯಜಮಾನ್ರೆ. ಏನಾದ್ರೂ ಕೇಳ್ಬೇಕಿತ್ತಾ? ಹಾ, ಕೇಳ್ಬೇಕು. ಹೌದು, ಕೇಳ್ಬೇಕಿತ್ತು. ನೀವ್ ಕೋಪ ಮಾಡ್ಕೋತಿರೋ ಏನೋ ಅಂತ. ಈ ಕೋಪ ಹೋಯ್ತು, ಅದೇನ್ ಕೇಳು. ನಾಳೆ ನವ್ಯಮ್ಮ ಅವ್ರ ಹುಟ್ಟುಹಬ್ಬ ಅಲ್ವಾ, ಅದಕ್ಕೆ ರಾತ್ರಿ ಕೇಕ್ ಕಟ್ ಮಾಡಿಸ್ತಾರಲ್ವಾ. ಆದ್ರೆ ಕೇಕ್ ಮಾಡೋ ಅಡ್ಗೆಯವರು ಇವತ್ತು ಬಂದಿಲ್ಲ. ಅದಕ್ಕೆ ನಾನೇ ಸ್ವಂತವಾಗಿ ಕೇಕ್ ಮಾಡೋಣ ಅಂತ ನಿಮ್ ಹತ್ರ. ನೀನು ಕೇಕ್ ಪ್ರಿಪೇರ್ ಮಾಡ್ತೀಯಾ? ಹಾ, ಗುಡ್. ಮಾಡೋಕ್ ಆಸೆ, ಆದ್ರೆ ನಂಗ್ ಬರಲ್ಲ ರಾಹುಲ್ ಅವ್ರೆ. ವಾಟ್? ಬರಲ್ವಾ? ಬರಲ್ಲ ಅಂದ್ರೆ ಹೇಗ್ ಮಾಡ್ತೀಯಾ? ಅಂದ್ರೆ ಫೋನಲ್ಲಿ ಹೇಗ್ ಮಾಡೋದು, ಏನೇನ್ ಬೇಕು ಅಂತೆಲ್ಲ ಅದ್ರಲ್ಲಿ ತೋರಿಸ್ತಾರಂತಲ್ವಾ, ಅದನ್ನ ನೋಡ್ಕೊಂಡ್ ಮಾಡೋಣ ಅಂತ. ಎಕ್ಸ್ಪೆರಿಮೆಂಟ್ ಮಾಡ್ತೀಯಾ? ಅದೇ ಫೋನಲ್ಲಿ ನೋಡಿ ಪ್ರಯೋಗ ಮಾಡ್ತೀಯಾ ಅಂದೆ. ಹಾ, ಪ್ರಯೋಗ ಅಂತ ಅಲ್ದೆ ಹೋದ್ರು ಮನಸ್ಫೂರ್ತಿಯಾಗಿ ಪ್ರಯತ್ನ ಅಂತೂ ಮಾಡ್ತೀನಿ. ಹೇಗ್ ಮಾಡೋದಂತ ನೀವು ಫೋನಲ್ಲಿ ತೋರಿಸ್ಕೊಟ್ರೆ ಸಾಕು. ಸರಿ. ಇಲ್ಲಿ ನೋಡು, ಈ ವಿಡಿಯೋ ನೋಡು. ಇಲ್ಲಿ ಪ್ರೆಸ್ ಮಾಡಿದ್ರೆ ವಿಡಿಯೋ ಸ್ಟಾಪ್ ಆಗತ್ತೆ. ಇದನ್ನ ಹೀಗೆ ಡ್ರ್ಯಾಗ್ ಮಾಡಿದ್ರೆ ವಿಡಿಯೋನ ಮುಂದಕ್ಕೆ ಓಡಿಸಿ ನೋಡ್ಬೋದು. ಸರಿ ರಾಹುಲ್ ಅವರೇ, ನಾನು ಹೊರಡ್ತೀನಿ. ಕೇಕ್ ಆಗ್ತಿದ್ದ ಹಾಗೆ ನಿಮ್ ಫೋನ್ನ ತಂದ್ಕೊಡ್ತೀನಿ ರಾಹುಲ್ ಅವರೇ. ಆಲ್ ದ ಬೆಸ್ಟ್. ಕೇಕನ್ನ ಚೆನ್ನಾಗಿ ಮಾಡು. ಎಲ್ರೂ ನಿನ್ನ ಪ್ರಯತ್ನನ ಮೆಚ್ಕೋಬೇಕು. ಸರಿ ರಾಹುಲ್ ಅವರೇ. ನೀನೇನ್ ಕಿಚನ್ ಅಲ್ಲಿ ಏನ್ ಮಾಡ್ತಿದ್ಯಾ? ನಾಳೆ ನಮ್ ನವ್ಯಮ್ಮ ಹುಟ್ಟಿದ್ದಿನ ಅಲ್ವಾ ಪುಟ, ಕೇಕ್ ಮಾಡ್ತಿದ್ದೀನಿ. ವಾವ್, ಗ್ರೇಟ್. ನಾನ್ ಹೆಲ್ಪ್ ಮಾಡ್ಲಾ? ಬೇಡ ಪುಟ, ನಾನ್ ಫೋನ್ ತಂದಿದ್ದೀನಿ, ಎಲ್ಲ ಅದ್ರಲ್ಲೇ ನೋಡ್ಕೊಂಡು ಮಾಡ್ತೀನಿ. ಇವಳೇನ್ ಮಾಡ್ತಿದ್ದಾಳೆ ಇಲ್ಲಿ?
ಸರ್ಸು, ನೀನ್ ಈ ತರ ಫೋನ್ ನೋಡ್ಕೊಂಡು ಕೇಕ್ ಪ್ರಿಪೇರ್ ಮಾಡ್ತಿದ್ಯಾ ಅಂತ ನವ್ಯ ಆಂಟಿಗೆ ಗೊತ್ತಾದ್ರೆ ಬರ್ಡೇ ದಿನ ತುಂಬಾ ಸರ್ಪ್ರೈಸ್ ಆಗ್ತಾರೆ ಗೊತ್ತಾ? ಇವಳೆ ಓನಾಗಿ ಕೇಕ್ ಪ್ರಿಪೇರ್ ಮಾಡಿ ಮನೇಲಿರೋ ಎಲ್ರನ್ನೂ ಇಂಪ್ರೆಸ್ ಮಾಡ್ಬೇಕು ಅನ್ಕೊಂಡಿದ್ದಾಳೆ. ಅವಳು ಅಂದ್ಕೊಂಡ್ ಮಾತ್ರಕ್ಕೆ ನಾವ್ ನೋಡ್ಕೊಂಡ್ ಸುಮ್ನೆ ಇದ್ಬಿಡ್ತೀವಾ? ನಡಿ ಅವಳಿಗೆ ಮಾಡ್ತೀನಿ. ಬೇಡ ಅಮ್ಮ, ಡೈರೆಕ್ಟ್ ಅಟ್ಯಾಕ್ ಮಾಡಿದ್ರೆ ನಿನ್ನೆ ಹಾಗೆ ಡಿಫ್ರೆಂಟ್ ವೇರಿಯೇಷನ್ಸ್ ತೋರಿಸಿ ರಿವರ್ಸ್ ಆಗ್ತಾಳೆ. ಇವಳಿಗೆ ಹೇಗ್ ಬುದ್ಧಿ ಹೇಳ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನಾಳೆ ನಮ್ ಮನೇಲಿ ಒಂದ್ ಬರ್ತ್ಡೇ ಪಾರ್ಟಿ ಇದೆ, ನೀವೆಲ್ರೂ ಬರ್ಬೇಕು. ನಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಇವಾಗ ಯಾರಿಗೆ ಫೋನ್ ಮಾಡಿದೆ? ನನ್ ಗ್ಯಾಂಗ್ಗೆ. ಇದೇನ್ ಸರ್ಸು, ಕೇಕ್ ಈ ತರ ಬಂದಿದೆ? ಓವನ್ ಅಲ್ಲಿ ಇಡಕ್ಕಿಂತ ಮುಂಚೆನೆ ಹೀಗಾಗಿದೆ ಅಂದ್ರೆ ಕೇಕ್ ರೆಡಿ ಆಗೋದ್ರೊಳಗಡೆ ಇನ್ನೇನಾಗುತ್ತೋ. ಏನೋ ಕಾರ್ತಿಕ್ ಪುಟ್ಟ, ಅಲ್ಲಿ ಏನ್ ತೋರ್ಸಿದ್ರು ಅದನ್ನೇ ಮಾಡಿದ್ದೀನಿ. ಮತ್ ಯಾಕೆ ಹೀಗೆ ಹಾಳಾಯ್ತು? ಸ್ವಲ್ಪ ಇರಿ, ಮೊದ್ಲಿಂದ ಮತ್ತೆ ಮಾಡ್ತೀನಿ. ಅಷ್ಟು ಟೈಮ್ ಇಲ್ಲ, ಮೊದ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಲೇಟ್ ಆಗುತ್ತೆ. ಅಯ್ಯೋ ಇಲ್ಲ ಪುಟ್ಟ, ಬೇಗ ಮಾಡ್ತೀನಿ. ಅದ್ ಹೇಗ್ ಮಾಡ್ತೀಯಾ? ಇದೇನ್ 2 ಮಿನಿಟ್ಸ್ ಅಲ್ಲಿ ಮಾಡೋ ನೂಡಲ್ಸ್ ಅಲ್ಲ. ನನ್ ಮಾತ್ ಕೇಳಿ ಚಿಕ್ಕಪ್ಪನ್ ಹೆಲ್ಪ್ ತಗೋ. ಅಯ್ಯೋ ರಾಹುಲ್ ಅವ್ರ ಹತ್ರನಾ? ಬೇಡ, ಅವ್ರ ಹತ್ರ ಫೋನ್ ಇಸ್ಕೊಂಡಿದ್ದಕ್ಕೆ ಭಯ ಆಯ್ತು. ಭಯ ಯಾಕೆ? ಚಿಕ್ಕಪ್ಪನ್ನೇ ಡೈರೆಕ್ಟ್ ಆಗಿ ಬರಕ್ ಹೇಳ್ತೀನಿ. ನಮ್ ಚಿಕ್ಕಪ್ಪ ಕೇಕ್ ಪ್ರಿಪೇರ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ತುಂಬಾ ಚೆನ್ನಾಗ್ ಮಾಡ್ತಾರೆ. ಅಯ್ಯೋ ದೇವ್ರೆ, ರಾಹುಲ್ ಅವ್ರನ್ನ ಕರೆಯೋದನ್ ಬಿಟ್ರೆ ಬೇರೆ ಏನಾದ್ರೂ ಇದ್ಯಾ ಹೇಳು? ಶಾಂಭವಿ ಅಮ್ಮವ್ರು ನೋಡಿದ್ರೆ ನನ್ ಕತೆ ಅಷ್ಟೇ. ಶಾಂಭವಿ ಗ್ರ್ಯಾಂಡ್ ಮಾ ಶಾಪಿಂಗ್ ಮಾಡಕ್ಕೆ ಹೊರಗಡೆ ಹೋಗಿದ್ದಾರೆ. ನೀನು ಟೈಮ್ ವೇಸ್ಟ್ ಮಾಡ್ದೆ ಚಿಕ್ಕಪ್ಪನ್ ಹೆಲ್ಪ್ ತಗೋ. ಆದ್ರೆ ರಾಹುಲ್ ಅವರು ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ, ಇದ್ರ ಮೇಲೆ ನಿನ್ನಿಷ್ಟ. ಸರಿ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ನೀನ್ ಎಲ್ಲಿಗೆ ಹೋಗ್ತೀಯಾ? ನಾನು ಫೋನ್ ಮಾಡ್ತೀನಿ ಇರು. ತಗೋ, ರಿಂಗ್ ಆಗ್ತಿದೆ. ಹಲೋ ರಾಹುಲ್ ಅವರೇ. ಸರ್ಸು ಹೇಳು, ಕೇಕ್ ಆಯ್ತಾ? ಅಂದ್ರೆ ರಾಹುಲ್ ಅವರೇ, ಅದು ಫೋನಲ್ಲಿ ತೋರಿಸಿದ ಹಾಗೆ ಮಾಡಿದೆ, ಆದ್ರೆ ಇದೇನೋ ಹಾಳಾಗೋಗಿದೆ. ಅದಕ್ಕೆ ಒಂದ್ಸಲ ನೀವು ಅಡ್ಗೆ ಮನೆಗೆ ಬಂದ್ರೆ. ಏನು ನಾನಾ? ಅಂದ್ರೆ ರಾಹುಲ್ ಅವರೇ, ಅದು ಚಿಕ್ಕಪ್ಪ, ನೀನು ಕೇಕ್ ಚೆನ್ನಾಗಿ ಪ್ರಿಪೇರ್ ಮಾಡ್ತೀಯ ಅಂತ ಹೇಳಿದೀನಿ. ನಿನ್ನ ಬಾ ಅಂತ ಕರೆಯೋಕೆ ಸರ್ಸು ಭಯ ಪಡ್ತಿದ್ದಾಳೆ. ಭಯ ಪಡೋದು ಯಾಕೆ? ನಾನು ಬರ್ತಾ ಇದ್ದೀನಿ ಅಂತ ಹೇಳು. ಸರಿ ಚಿಕ್ಕಪ್ಪ. ಚಿಕ್ಕಪ್ಪ ಬರ್ತಿದ್ದಾರೆ, ನಮ್ಗಿನ್ ಯಾವ ಪ್ರಾಬ್ಲಮ್ಮು ಇರಲ್ಲ. ಹೈ ಫೈ, ಕೈ ಕೊಡು. ಓಯ್, ಏನ್ ಹಾಗೆ ನೋಡ್ತಿದ್ಯಾ? ನೀನೇನೋ ಮಾಡಿದ್ದೀನಿ ಅಂದೆಲ್ಲ, ಏನದು? ಸರಿ, ಈಗ ನಾನು ಪ್ರಿಪೇರ್ ಮಾಡ್ತೀನಿ, ನೋಡು. ಅಮ್ಮ, ಭಾವ ಯಾಕೆ ಬಂದಿದ್ದಾನೆ ಇಲ್ಲಿಗೆ? ಕೇಕ್ ಮಾಡೋದು ಅಂದ್ರೆ ಇಡ್ಲಿ ಹಿಟ್ಟು ಕಲಿಸಿದಷ್ಟು ಸುಲಭ ಅನ್ಕೊಂಡಿದ್ಲು. ಕೈಲಾಗ್ದೆ ಸಹಾಯಕ್ಕೋಸ್ಕರ ರಾಹುಲ್ನ ಕರೆದಿದ್ದಾಳೆ. ಯಾವಾಗ ಅವಕಾಶ ಸಿಗುತ್ತೋ ಹೇಗ್ ಹತ್ರ ಆಗ್ಬೋದು ಅನ್ನೋದನ್ನ ನೋಡ್ತಿರ್ತಾಳೆ.
ಸಂಜೆ ಇದೆ ಇವಳಿಗೆ. You're most welcome, madam. ಚಿಕ್ಕಪ್ಪ, ಹಾ ಕಾರ್ತಿಕ್, ಅಲ್ಲೇ ಯಾಕೆ ನಿಂತ್ಕೊಂಡ್ರಿ? ಇಲ್ಲಿಗೆ ಬಂದು ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡ್ಬೋದಲ್ವಾ? ಹೆಲ್ಪಾ? ಸರಿ, ಬಂದೇ ಇರು. ಚಿಕ್ಕಮ್ಮ, ಇದು ಜಸ್ಟ್ ನನ್ ಹುಟ್ಟದಬ್ಬ ಅಷ್ಟೇ. ನೀವ್ ಮದ್ವೆಗ್ ರೆಡಿ ಮಾಡೋ ತರ ಮಾಡಿದಿರಲ್ಲ. ವಾಗ್ದೇವಿ ಅಕ್ಕನ ಒಬ್ಳೇ ಮಗಳು ನೀನು, ಈ ಮನೆಗೆ ಯಜಮಾನಿ. ಇಷ್ಟಾದ್ರೂ ಸಂಭ್ರಮ ಇಲ್ದೇ ಇದ್ರೆ ಹೇಗೆ ಹೇಳು? ಬರೀ ಹೆಸರು ಮಾತ್ರ ನಾನು, ಆದ್ರೆ ಡ್ಯಾಡಿ ಪ್ರೀತಿ ಪ್ರಯಾರಿಟಿ ಎಲ್ಲ ಆ ಸರ್ಸು ಮೇಲ್ ತಾನೆ. ಹಾಗಂತ ನೀನ್ ಅನ್ಕೊಂಡ್ರೆ ಸರಿ ಹೋಗತ್ತಾ? ನಮಗಿರೋ ಸ್ಟೇಟಸ್ಗೆ ಅರ್ಹತೆಗೆ ಸ್ವಲ್ಪನೂ ಸೆಟ್ ಆಗದೆ ಇರೋ ಅವಳ ಜೊತೆ ನಮ್ಗೆ ಕಾಂಪಿಟಿಷನ್ ಬೇಡ, ಕಂಪ್ಯಾರಿಸನ್ ಬೇಡ. ಅಲ್ಲ, ಹುಟ್ಟಿದ ಹಬ್ಬದ ದಿನ ಅವಳ ಹೆಸರನ್ನ ಯಾಕೆ ನೆನ್ಪಿಸ್ಕೋತ್ಯಾ? ಎಲ್ಲ ಮರ್ತೋಗಿ ಹ್ಯಾಪಿಯಾಗಿರ್ಬೇಕು, ಸರಿನಾ? ಸರಿ ಚಿಕ್ಕಮ್ಮ. ನಡಿ, ಕೆಳಗೆಲ್ಲ ನಿನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ, ಬಾ.